ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಅಭಿಮಾನ ವರ್ಸಸ್ ಅಂಧಾಭಿಮಾನ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ. ಇದು ಕೇವಲ ಆರೋಪ ಸ್ವರೂಪದಲ್ಲಿ ಮಾತ್ರ ಇಲ್ಲ, ಲೀಗಲ್ ಕಂಪ್ಲೇಂಟ್, ಒಂದು ಕಾನೂನಾತ್ಮಕವಾದ ದೂರಿನ ಸ್ವರೂಪವನ್ನ ಕೂಡ ಪಡ್ಕೊಂಡ್ಬಿಟ್ಟಿದೆ ನಟಿ ರಮ್ಯಾ ದಾಖಲಿಸಿದ ದೂರಿನ ನಂತರ. ದರ್ಶನ್ ಜೀವನ ಹಾಳು ಮಾಡಿಕೊಂಡಿದ್ದು ಬೇಜಾರಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಖುಷಿಯಾಗಿದೆ. ಬೆಂಗಳೂರಿನಲ್ಲಿ ನಟಿ ರಮ್ಯಾ ಹೇಳಿಕೆ 100% ತಪ್ಪು ನಿಮ್ದೆ. ವೀಕ್ಷಕರೇ, ನಿಮಗೂ ಗೊತ್ತಿದೆ, ಅಭಿಮಾನಿಗಳನ್ನ ದೇವರು ಅಂತ ಕರೆದ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ರಂತಹ ಮೇರು ನಟರನ್ನ ಕಂಡಂತಹ ಭೂಮಿ. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೀತಾ ಇದೆ. ಆದ್ರೆ ಈ ಸ್ಟಾರ್ ವಾರ್ ಅನ್ನೋದು ಪ್ರಾರಂಭ ಆದ ನಂತರದಲ್ಲಿ, ಎಸ್ಪೆಷಲಿ ರೇಣುಕಾಸ್ವಾಮಿ ಕೊಲೆ ಅದಾದ ನಂತರದಲ್ಲಿ, ನಟ ದರ್ಶನ್ ಅವರು ಜೈಲು ಪಾಲಾದ ನಂತರದಲ್ಲಿ, ಈ ಅಭಿಮಾನ ಅನ್ನೋದಕ್ಕೆ, ಅಭಿಮಾನದ ತೋರ್ಪಡೆಗೆ ಒಂದು ಲಿಮಿಟ್ ಅನ್ನೋದು ಬೇಕಾ ಬೇಡವಾ? ಕರೆಕ್ಟ್ ಅಂತ ಹೇಳ್ಬಿಡು, ಆಮೇಲೆ ಅಲ್ಲಿ ಬಂದು ಗಾಂಡು ತರ ಕನ್ಫ್ಯೂಸ್ ಆಗ್ಬೇಡ. ಈ ಎಲ್ಲಾ ವಿಚಾರದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಚರ್ಚೆಯಲ್ಲಿ ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ಲೇಖಕರು, ಚಿಂತಕರು, ಪ್ರಕಾಶಕರು ಆದ ವೀರಕಪುತ್ರ ಶ್ರೀನಿವಾಸ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಟಿ ಸೋನು ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳ ಮ್ಯಾಟರ್ ಆಗಿರೋದ್ರಿಂದ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ದರ್ಶನ್ ಅಭಿಮಾನಿಗಳಿದ್ದಾರೆ, ಹಾಗೆ ಇತರೆ ನಟರ ಅಭಿಮಾನಿಗಳು, ಹಾಗೆ ಹೀಗೆ ಅತಿರೇಕದ ವರ್ತನೆ ದರ್ಶನ್ ಅವರ ಅಭಿಮಾನಿಗಳದ್ದು ಅಂತ ಹೇಳ್ತಿರುವ ಸಾಮಾನ್ಯ ಜನರು ಕೂಡ, ಹಾಗೆ ಕೆಲ ಸಂಘಟನೆಗಳ ಪ್ರಮುಖರು ಕೂಡ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗ ರೇಣುಕಾಸ್ವಾಮಿ ಮರ್ಡರ್ ಆಗಿದೆ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಸರಿ, ಅದನ್ನ ಯಾರು ನೋಡಿಲ್ಲ, ಅಲ್ಲಿ ನಿಂತು ಯಾರು ನೋಡಿಲ್ಲ, ಹೇಳ್ತಾ ಇದ್ದಾರೆ ಅಷ್ಟೇ. ನಮ್ಮ ಬಾಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೊರತು ಇವತ್ತಿಗೂ ಅವ್ರ ಆರೋಪಿ ಅಪರಾಧಿ ಅಲ್ಲ. ಅದನ್ನ ಫಸ್ಟ್ ಹೇಳ್ಬಿಡ್ತೀನಿ. ಅವರು ಮೈನರ್ ಅಲ್ಲ, ಮೇಜರ್. ಅವ್ರ ಆರೋಪಿ ಸ್ಥಾನದಲ್ಲಿದ್ದಾರೆ, ಇನ್ನೂ ಆರೋಪಿ ಆಗಿಲ್ಲ. ಇವಾಗ ಅವ್ನು ಮಾಡಿರೋದು ಕರೆಕ್ಟಾ? ಶಬಾಷ್, ಓಪನಿಂಗು ಸೂಪರ್. ಇವಾಗ ನಮ್ಮನೆ ಹೆಣ್ಮಕ್ಳಿಗೇನೆ ಒಂದು ಮೆಸೇಜ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಮಾಡಿದಾಗ ಅವ್ರು ರಿಯಾಕ್ಟ್ ಮಾಡ್ತಾರೆ ಎಂಥವ್ರಾದ್ರೂ. ಅದೇ ರೀತಿ ನಮ್ಮ ಬಾಸ್ ಮಾಡಿದ್ದಾರೆ. ಆದರೆ ಬಟ್ ಅಲ್ಲಿ ಏನು ನಡೆದಿದೆ ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇವಾಗ ಫ್ಯಾನ್ಸ್ ಏನು ಮಾಡ್ತಾರೆ, ಇವಾಗ ನಮ್ಮ ಬಾಸ್ ಆ ಸ್ಥಿತಿಲಿದ್ದಾಗ ಬಿಟ್ಕೊಡೋದಂತೂ ಇಲ್ಲ ಮೇಡಮ್. ಅವ್ರು ಎಂಥ ಸ್ಥಿತಿಲಿದ್ರು ಅಷ್ಟೇ, ನಾವು ಬಿಟ್ಕೊಡೋ ಸೀನೆಲ್ಲ ಇಲ್ಲ. ಓಕೆನಾ? ಅವ್ರು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿ ಮೇಡಮ್, ನಾವು ಅವ್ರ ಜೊತೆ ಇದ್ದೇ ಇರ್ತೀವಿ. ಯಾವತ್ತಿಗೂ ಇರ್ತೀವಿ, ಇವತ್ತಿಗೂ ಇರ್ತೀವಿ, ಮುಂದೇನೂ ಇರ್ತೀವಿ. ನೆಕ್ಸ್ಟ್ ಲೆವೆಲ್ ಅಂದ್ರೆ ಏನು? ನೆಕ್ಸ್ಟ್ ಲೆವೆಲ್ ಅಂದರೆ ಇನ್ನೂ ಅವರು ದೊಡ್ಡ ಮಟ್ಟದಲ್ಲಿ ಇನ್ನೂ ಫಿಲಮ್ಗಳು ಮಾಡ್ತಾರಲ್ಲ, ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಈಗ ನೀವು ಹೇಳ್ತಾ ಇದ್ರಿ, ಮನೆ ಹೆಣ್ಣು ಮಕ್ಕಳಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ರೆ ಯಾರಾದರೂ ಸುಮ್ಮನೆ ಇರ್ತಾರಾ? ರಿಯಾಕ್ಟ್ ಮಾಡಬೇಕು. ಬಟ್ ಒಂದು ಕೊಲೆ ಆಗೋ ಹಂತಕ್ಕೆ ನಾನು ದರ್ಶನ್ ಅವರೇ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ದರ್ಶನ್ ಅವರು ಅವ್ರ ಜೊತೆಲಿದ್ದವರು ಕೊಲೆ ಮಾಡೋದೇ ಪರಿಹಾರನ? ಕೊಲೆ ಮಾಡೋದು ಪರಿಹಾರ ಅಲ್ಲ, ಬೇಕಂತ ಯಾರು ಮಾಡಲ್ಲ ಮೇಡಮ್. ಎಂಥ ಹೆಣ್ಮಕ್ಳಿಗೆ ಸ್ವಂತ ಯಾರೇ ಹೆಣ್ಮಕ್ಳಿಗಾದ್ರೂ ಆ ಥರ ಕಳಿಸಿದಾಗ ಎಂಥವ್ರಿಗೂ ಕೋಪ ಬಂದೇ ಬರುತ್ತೆ. ಯಾವ್ದ್ರೆ ನಮ್ಮ ಬಾಸ್ ಮಾಡಿದಾರೆ ಅಂತ ಯಾವುದೂ ಇದಿಲ್ಲ, ಏನೋ ಮಿಸ್ಸಾಗಿದೆ. ಅದು ಯಾರೂ ಹೋಗ್ಬಿಟ್ಟು ನೀನು ಕೊಲೆ ಮಾಡ್ಬೇಕಂದಿದ್ರೆ ಅಲ್ಲಿಂದ ಕರ್ಸ್ಕೊಂಡು ಕೊಲೆ ಮಾಡ್ತಾ ಇರಲಿಲ್ಲ. ನಾನು ಹೇಳ್ತಿರೋದು ಅಲ್ಲಿಂದ ಕರ್ಸ್ಕೊಂಡು ಕೊಲೆ ಮಾಡೋ ಅಂಥದ್ದು ಇಲ್ಲ. ಏನೋ ಆಕಸ್ಮಿಕ ಆಗಿದೆ, ಅದು ಯಾರಿಂದ ಆಗಿದೆಯೋ ಗೊತ್ತಿಲ್ಲ. ಬಟ್ ಅವ್ರ ಮೇಲೆ ಅದನ್ನ ಅವರೇ ಮಾಡಿದ್ದಾರೆ, ಅವರೇ ಕೊಲೆಗಾರ ಅನ್ನೋದು ತಪ್ಪು. ನಿಮ್ಮ ಅಮ್ಮನ ಪಿಂಡ ನಮ್ಗೆ ಅನ್ಸೋದು ಇದು ಆಕಸ್ಮಿಕ ಆಗಿರೋದು ಅನ್ಸುತ್ತೆ. ಬೇಕಂತ ಏನೋ ಹೋಗ್ಬಿಟ್ಟು ಮಾಡಲೇಬೇಕು, ಕೊಲೆ ಮಾಡ್ಬೇಕು ಅನ್ನೋ ಉದಾಹರಣೆಯಿಂದ ಮಾಡಿಲ್ಲ, ಏನೋ ಮಿಸ್ ಆಗಿದೆ. ಬಟ್ ಇದು ಮಾಡಿದೋ ಯಾರಿಂದ ಆಗಿದೋ ಹಿಂದೆ ಏನಿದೆ ಅಂತ ಅದು ಗೊತ್ತಿಲ್ಲ. ಅದು ಗೊತ್ತಾದ್ಮೇಲೆ ಬೇಕಾದ್ರೆ ಇದು ಮಾಡ್ಬೋದು. ಎಜುಕೇಶನ್ ಇಲ್ಲ. ಮನೆ ಹೆಣ್ಣು ಮಕ್ಳಿಗೆ ಯಾರಾದ್ರೂ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ, ಕೆಟ್ಟದಾಗ ಅವ್ರ ಜೊತೆ ವರ್ತನೆ ಮಾಡಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರ್ಬೇಕಾ ಅಂತ ಹೇಳಿ ನೀವೇ ಪ್ರಶ್ನೆ ಮಾಡಿದ್ರಿ. ಹಾಗಾಗಿ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ. ಧರ್ಮಪತ್ನಿ ಮೇಲೆ ಕೈ ಹೊಡೆದು ಧರ್ಮಪತ್ನಿನೇ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಆಕೆ ಅವ್ರ ಮನೆ ಹೆಣ್ಣು ಮಗಳಲ್ವಾ? ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ ಮೇಡಮ್? ಅದು ಪರ್ಸನಲ್ ಮ್ಯಾಟರ್ಸ್ ಮೇಡಮ್. ಅವ್ರ ಹೆಂಡತಿಗೆ ಹೊಡಿಯುತ್ತಾರೋ, ಇನ್ನೊಂದು ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ ಮೇಡಮ್. ಅವ್ರು ಮಿಸ್ಸಸ್ ನಾವ್ ಹೆಂಗ್ ಮಾತಾಡಕ್ಕಾಗುತ್ತೆ ಮೇಡಮ್? ಅವ್ರ ಪರ್ಸನಲ್ ವಿಚಾರ ಮಾತಾಡಲ್ಲ. ಅವ್ರಿಬ್ರು ಗಂಡ ಹೆಂಡತಿ, ಓಕೆನಾ? ನೀವು ಹೇಳ್ತಾ ಇದ್ದೀರಾ ಅವ್ರ ಹೆಂಡತಿಗೆ ಆ ಥರ ಮಾಡ್ತಾ ಇದ್ರು ಹಂಗಿಗೆ ಅಂತ. ಆ ಥರ ಮಾಡಾಗಿದ್ರೆ ಅಷ್ಟು ಕೆಟ್ಟೋರಾಗಿರೋ ಎಲ್ಲೋ ಒಂದು ಟೈಮ್ ಆಗಿರುತ್ತೆ. ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಇದ್ದಿದ್ದೇ ಇರುತ್ತೆ, ಎಲ್ಲೋ ಒಂದು ಟೈಮ್ ಆಗಿರುತ್ತೆ. ಇವಾಗ ಮತ್ತೆ ಯಾಕೆ ಬಾಧ್ಯತೆ ಇದ್ದಾರೆ? ಅವರು ಮೈನರ್ ಅಲ್ಲ, ಮೇಜರ್. ಈಗ ಅವ್ರು ಕೆಟ್ಟೋರಾಗಿರೋ ಅವ್ರ ಜೊತೆ ಇರ್ತಿರ್ಲಿಲ್ಲ ತಾನೆ, ಇವಾಗ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಬಾಧ್ಯತೆನೇ ಹಾಕಿದ್ದಾರೆ, ಅದು ಅರ್ಥ ಮಾಡ್ಕೊಳ್ರಿ. ಎಲ್ಲ ಒಂದು ಟೈಮ್ ಆಗಿರೋದು ಅಷ್ಟೇ. ಅದು ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಇದ್ದೇ ಇರುತ್ತೆ, ಅದು ಎಲ್ಲರ ಟೈಮಲ್ಲೂ ಇರಲ್ಲ. ಅದು ಪ್ರೀತಿ ಇರೋದಕ್ಕೆ, ಅವರು ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ಇವತ್ತು ಅವರು ಓಡಾಡ್ತಾ ಇರೋದು. ಓಕೆನಾ? ಸರಿ, ಆರೋಪಿ ಅಪರಾಧಿ ಅಲ್ಲ, ಮನೆ ಹೆಣ್ಣು ಮಗಳಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸೋದಕ್ಕೆ ಕೋಪ ಬಂದು ಎಲ್ಲರೂ ಹಂಗೆ ಮಾಡ್ತಾರೆ, ದರ್ಶನ್ ಅದಕ್ಕೇನು ಅತೀತರಲ್ಲ ಅಂತ ಹೇಳ್ತಾರೆ. ಸರ್, ತಾವೇನು ಹೇಳ್ತೀರಿ? ಈಗ ಡಾಕ್ಟರ್ ರಾಜ್ಕುಮಾರ್ ಅಂತವ್ರ ಮನೇಲಿ ಯಾವತ್ತಾರು ಈ ಥರ ಕಂಪ್ಲೇಂಟ್ ಬಂದಿದೆಯಾ? ಬೇರೆ ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಈ ಥರ ಕಾಂಟ್ರವರ್ಸಿ ಆಗಿದೆಯಾ? ಅವ್ರು ಹೇಳಿದ್ರು ಹೆಣ್ಮಕ್ಳ ಮೇಲೆ ಕೈ ಹಾಕಿದ್ರೆ ತಪ್ಪಾಗುತ್ತೆ ಅಂತ. ಕಾನೂನು ಇಲ್ವಾ? ಕಾನೂನು ಕೈಗೆ ತೊಗೊಳ್ಳೋದು ತಪ್ಪಲ್ವಾ?
ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸುಮ್ಮನೆ ಈಗ ಇವ್ರಿಗೂ ಅವ್ರ ಸಂಬಂಧ ಇಲ್ಲದ್ಮೇಲೆ ಮತ್ತೆ ಅಲ್ಲಿ ಯಾಕೆ ಹೋಗ್ಬೇಕಾಯ್ತು ಆ ಜಾಗಕ್ಕೆ ದರ್ಶನ್ ಅವರು? ಅರ್ಥ ಆಯ್ತು ಅನ್ಸುತ್ತೆ. ಅಂದ್ರೆ ನಟ ಅಂದ್ರೆ ಕೇವಲ ದರ್ಶನ್ ಮಾತ್ರ ಅಲ್ಲ, ಮನೇಲಿ ಹೆಣ್ಮಕ್ಳು ಕೇವಲ ದರ್ಶನ್ ಅವ್ರ ಮನೇಲಿ ಮಾತ್ರ ಅಲ್ಲ, ಪುನೀತ್ ರಾಜ್ಕುಮಾರ್ ಅವ್ರ ಮನೇಲೂ ಇದ್ದಾರೆ, ಯಶ್ ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ. ಮೆಸೇಜ್ಗಳು ಅಶ್ಲೀಲವಾಗಿ ಬಹುತೇಕ ಎಲ್ರಿಗೂ ಬರುತ್ತೆ. ಅದಕ್ಕೆ ಹಿಂಗ್ ರಿಯಾಕ್ಟ್ ಮಾಡೋದು ಅವಶ್ಯಕತೆ ಇತ್ತ ಅಂತ. ರಾಜ್ಕುಮಾರ್ ಫ್ಯಾಮಿಲಿ ಅವ್ರ ಬಗ್ಗೆ ಇವಾಗ ಹೇಳಿದ್ರು ಅವರು. ಇದೇ ಯುವರಾಜ್ ಕುಮಾರ್ ಸರ್ದು ಒಂದು ಇಶ್ಯೂ ಆಯಿತು, ಸ್ವಂತ ಹೆಂಡತಿಗೆ ಮೋಸ ಮಾಡಿ ಇನ್ನೊಬ್ರ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅಂತ. ಅದು ವಿತ್ ಆಡಿಯೋ ಲೀಕ್ ಆಗಿದೆ. ಏಯ್ ನೀನು ಎದ್ರಿಗೆ ಸಿಕ್ಕಾಕಳೆ, ನಿನಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ. ಸೊ ಆ ಒಂದು ಮ್ಯಾಟರ್ನ ಏನ್ ಮಾಡ್ತಾರೆ, ಅಲ್ಲೇ ಮುಚ್ಚಾಕ್ತಾರೆ. ಬಟ್ ಫ್ಯಾನ್ಸ್ ಲೈಕ್ ಅವರು ಅಥವಾ ಅವ್ರ ಕುಟುಂಬದವರು ಯಾರ ಮೇಲೂ ಹಲ್ಲೆ ಮಾಡಿದ್ರು ಅಥವಾ ಯಾರನ್ನೋ ಕೊಲೆ ಮಾಡ್ಲಿಕ್ಕೆ ಹೋದ್ರು, ಹಿಂಗ ಆರೋಪ ಬಂದಿದೆ. ಡಿಫ್ರೆನ್ಸ್. ನಾನು ಎರಡನ್ನೂ ನೀವು ಹೇಳ್ದಾಗೇನೆ ಪ್ರತ್ಯೇಕ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಅಂತಲೇ ಗಮನಿಸಿ ಹೇಳ್ತಾ ಇದ್ದೀನಿ. ಬಟ್ ಅಲ್ಲಿ ಬಂದಿದ್ದು ವೈಯಕ್ತಿಕವಾದ ಸಂಸಾರಿಕ ವಿಚಾರದಲ್ಲಿ ಕಲಹ. ಬಟ್ ಹೊಡೆದ್ರು ಅಂತಾಗ್ಲಿ, ಕೈ ಮಾಡಿದ್ರು ಅಂತಾಗ್ಲಿ, ಅಟ್ಯಾಕ್ ಮಾಡಿದ್ರು ಅಂತಾಗ್ಲಿ ಬರ್ಲಿಲ್ಲ. ಯಾರ ಹತ್ರ ಆದ್ರೂ ಇಟ್ಕೋ, ಅವಳ ಹತ್ರ ಇಟ್ಕೋಬೇಡ. ಡಿಫ್ರೆನ್ಸ್ ಅಷ್ಟೇ. ಕೊಲೆ ಮಾಡ್ಬೇಕು ಅಂತಾನೆ ಬಾಸಿಗೆ ಇದ್ದಿದ್ರೆ ಎಲ್ಲೋ ಆಚೆ ಹೋಗಿ ಸುಪಾರಿ ಕೊಟ್ಟಿ ಮಾಡಿಸ್ಬೋದಿತ್ತು. ಅವ್ರಿಗೆ ಆ ಮೆಂಟಾಲಿಟಿ ಇರ್ಲಿಲ್ಲ. ಅವರು ಮೈನರ್ ಅಲ್ಲ, ಮೇಜರ್. ಪಟ್ಟಂಗೆರೆ ಶೆಡ್ ಅವ್ರ ಮನೆ ಅಲ್ಲ, ಮನೆ ಅಲ್ಲ, ಕರ್ದಿ ಬುದ್ಧಿವಾದ ಹೇಳಕ್ಕೆ ಅವ್ರು ಮಾಡಿದಾರ, ಅದು ನಮ್ಗೆ ಗೊತ್ತಿಲ್ಲ. ಅಲ್ಲಿ ಏನಾಗಿದೆ ಇನ್ಸಿಡೆಂಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಬರೀ ಲೈಕ್ ಚಾನೆಲ್ ಅಲ್ಲಿ ಅಂತೆ ಕಂತೆ ಅಂತ ಮಾತ್ರ ಹೇಳ್ತಾರೆ. ಯಾರು ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಮೇಡಮ್, ಅಂತೆ ಕಂತೆ ಲೆವೆಲ್ ದಾಟ್ಬಿಟ್ಟಿದೆ ಇದು. ಈ ನಿನ್ ಚುರುಕ್ ಬುದ್ಧಿನೇ ನನಗೆ ಇಷ್ಟ ಆಗೋದು. ಅಂದ್ರೆ ಇಲ್ಲಿ ಅಡ್ವೊಕೇಟ್ ಗಳಿಗೂ ನಾವು ಮರ್ಯಾದೆ ಕೊಡಲ್ಲ, ಸುಪ್ರೀಂ ಕೋರ್ಟ್ಗೂ ನಾವು ಮರ್ಯಾದೆ ಕೊಡಲ್ಲ. ಬಾಸ್ ಈಸ್ ಬಾಸ್, ಬೇರೆ ಯಾರು ನಮಗ್ ಬೇಕಾಗಿಲ್ಲ, ಈ ಲೆವೆಲ್ ಆಟಿಟ್ಯೂಡ್. ಮೇಡಮ್ ಈಗ ಬಾಸ್ದು ಹಾಕಿದ ತಕ್ಷಣ ಫೋಟೋ ಅದು ಯಾರು ಬೇಕಾದ್ರೂ ಹಾಕೋಬಹುದು. ಇವಾಗ ಏನು ಅಭಿಮಾನಿಗಳು ಹಾಕಿದಾರೆ ಅಂತ ಅನ್ನೋದಲ್ಲ, ಯಾರು ಬೇಕಾದ್ರೂ ಹಾಕೋಬಹುದು. ನೀವು ಹಾಕ್ಬೋದು, ನಾವು ಹಾಕ್ಬೋದು. ಈಗ ಮಾಡಿದ ತಕ್ಷಣ ಕಮೆಂಟ್ ಯಾರೋ ಕೆಟ್ಟದಾಗ ಕಮೆಂಟ್ ಹಾಕಿದಾರೆ ಅಂದ ತಕ್ಷಣ ಅದು ಡಿ ಬಾಸ್ ಫ್ಯಾನ್ಸ್ ಹಾಕಿದಾರೆ ಅನ್ನೋದು ತಪ್ಪು. ಹೆಂಗ್ ಕಂಡಿಡಿದೆಪ್ಪ ಇವ್ರ ದರ್ಶನ್ ಅವ್ರ ಅಭಿಮಾನಿಗಳು, ಇವರಲ್ಲ ಹೆಂಗ್ ಕಂಡಿಡಿ? ಮೇಡಮ್ ಇವಾಗ ನಾವೆಲ್ಲ ಅಭಿಮಾನಿಗಳೇ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ನಾವ್ಯಾಕೆ ಕಮೆಂಟ್ಸ್ಗಳು ಹಾಕಲ್ಲ? ಯಾಕಂದ್ರೆ ನಾವು ಎಲ್ಲ ನೋಡ್ತೀವಿ. ಈಗ ಅವ್ರ ಅಭಿಮಾನಿ ಆಗಿದ ತಕ್ಷಣ ಹೋಗ್ಬಿಟ್ಟು ನಾವು ಕೆಟ್ಟದಾಗೆಲ್ಲ ಮಾಡಕ್ ಹೋಗಲ್ಲ. ಯಾರು ಬೇಕಂತಾನೆ ಮಾಡ್ಬೋದು. ಹಂಗಾದ್ರೆ ಕೆಟ್ಟದಾಗ ಕಾಮೆಂಟ್ ಮಾಡ್ತಿರುವವ್ರು ಯಾರು? ಇವಾಗ ಟ್ರೋಲ್ ಪೇಜಸ್ ಇದೆ. ಓಕೆ, ಟ್ರೋಲ್ ಪೇಜಸ್ ಇದೆ, ಕೆಟ್ಟದಾಗೆ ಇದು ಮಾಡ್ತಾರೆ ಟ್ರೋಲು. ಈಗ ಅವ್ರು ಯಾರಂತ ಕಂಡುಹಿಡಿತೀರಾ? ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಓಡಿಸ್ಬಿಡ್ತೀನಿ. ದರ್ಶನ್ ಅವ್ರ ಅಭಿಮಾನಿಗಳಲ್ಲದೆ ಹೋದ್ರೆ ಅವ್ರು ಯಾಕೆ ದರ್ಶನ್ ಫೋಟೋ ಹಾಕೊಳ್ತಾರೆ? ಏನಕ್ಕೆ ಮಾಡ್ತಾರೆ? ಅವ್ರ ಮೇಲೆ ಇರೋ ಕೋಪಕ್ಕೆ, ಅವ್ರ ಮೇಲೆ ಇರೋ ಇದಕ್ಕೆ ಇರ್ತಾರೆ ಅಷ್ಟೇ ಮೇಡಮ್. ಇವಾಗ ಏನಂದ್ರೆ ಇವಾಗ ನಮ್ಮ ಬಾಸ್ ಕಂಡ್ರೆ ಆಲ್ಮೋಸ್ಟ್ ಯಾರಿಗೂ ಆಗಲ್ಲ ಮೇಡಮ್. ಯಾರಿಗಾಗುತ್ತೆ ಒಳ್ಳೆತನ ಕಂಡ್ರೆ ಯಾರಿಗಾಗುತ್ತೆ? ಯಾರಿಗೂ ಆಗಲ್ಲ. ಆ ರೀತಿ ಇವಾಗ ಬೇರೆಯವರೇನೆ ಇವಾಗ ಅವ್ರಿಗೆ ಆಗದೆ ಇರೋರು ಫೋಟೋ ಹಾಕೊಂಡು ಮಾಡಿರ್ಬೋದು. ಅದಕ್ಕೆ ಅವ್ರನ್ನ ಕಣ್ಣಿಡಿಯಕ್ಕೆ ಅಂತಲೇ ಸೈಗೋ ಕ್ರೈಮ್ ಇದೆ, ಎಲ್ಲ ಇದೆ, ಮತ್ತೊಂದಿದೆ. ಅವ್ರು ಹಿಡಿತಾರೆ ಮೇಡಮ್ ಅಷ್ಟೇ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ದರ್ಶನ್ ಅವರ ಅಭಿಮಾನಿಗಳ ಸಂಘ ಯಾವ್ದು ಅಫಿಷಿಯಲ್ ಇದೆ, ನಾವಲ್ಲ ಅವರು ಅನ್ನೋದನ್ನ ಒಂದೇ ಒಂದು ಪೋಸ್ಟ್ ಮಾಡಿದನ್ನ ಬಿಟ್ರೆ ದರ್ಶನ್ ಅವರ ಆಕ್ಚುಯಲ್ ಅಭಿಮಾನಿಗಳಾಗ್ಲಿ, ದರ್ಶನ್ ಅವರಾಗ್ಲಿ ಎಲ್ಲೂ ಕ್ಲಾರಿಫಿಕೇಶನ್ ಕೊಡ್ಲೇ ಇಲ್ಲ. ಹಿಂಗೆಲ್ಲ ಕೆಟ್ಟದಾಗ ಮಾತಾಡಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಬೇಡಿ ಅಂತ ಹೇಳಿ ತಪ್ಪಲ್ವಾ? ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಬಾಸ್ ಅಭಿಮಾನಿನೇ ಮೆಸೇಜ್ ಮಾಡೋರೆ ಅಂತ ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ರು. ಅದ್ರಲ್ಲಿ 4 ಜನ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್, ಸುದೀಪ್ ಫ್ಯಾನ್ಸ್. ಅದು ಪ್ರೂವ್ ಆಗಿದೆ. ಗೊತ್ತಾಯ್ತು? ಟಿವಿ ಚಾನಲ್ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಚಾನಲ್ ಅಂತೂ ಬಂದಿಲ್ಲ, ನಾವೇ ನೋಡಿದೀವಿ. ಯಾವ ಚಾನಲ್ ಹೇಳ್ಬಿಡಿ ಮೇಡಮ್ ಹೆಸರು? ನಾವ್ ಆಕ್ಚುಲಿ ಬೇರೆ ಚಾನಲ್ಗಳ ಹೆಸರು ತಗೊಳಂಗಿಲ್ಲ, ಬಟ್ ಹೇಳಿ ಯಾವ ಚಾನಲ್ ಅಲ್ಲಿ. ಯಾಕಂದ್ರೆ ಸುಮ್ಮನೆ ಏನ್ ಹೇಳ್ತಾರೆ, ಗಾಳಿಲಿ ಗುಂಡು ಹೊಡೆದಂಗ ಆಗ್ಬಾರ್ದು. ಇಲ್ಲ, ಇದು ಖಂಡಿತವಾಗ್ಲೂ ನಾನೇ ಟಿವಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದ, ಟಿವಿಲಿ ಬಂದಿದ್ದ. ಟಿವಿಲೇ ಒಂದು ಉಗ್ರ ಹೋರಾಟ ಉಂಟು. ನ್ಯೂಸ್ ಚಾನಲ್ ಅಲ್ಲಿ ಸುದೀಪ್ ಅಭಿಮಾನಿ, ಯಶ್ ಅಭಿಮಾನಿ ಅಂತ ಹೇಳಿ, ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿ, 3 ಜನದ ನಾನೇ ನೋಡಿದೀನಿ ಕಣ್ಣಾರೆ. ಇದು ಅಲ್ಲ ಅನ್ನೋದು ಪ್ರೂವ್ ಮಾಡಿದ್ರೆ ನಾವು ಮಾಡಿ ಆಯ್ತು. ನಿಮ್ ಪರವಾಗಿ ನಾನು ಮಾತನಾಡ್ತೀನಿ. ಅಭಿಮಾನಿಗಳಲ್ಲ, ಅಭಿಮಾನಿಗಳು ಅನ್ನೋ ಹೆಸರಿಟ್ಕೊಂಡು ಕೆಟ್ಟದಾಗ ಕಂಡವ್ರಿಗೆಲ್ಲ ಮೆಸೇಜ್ ಮಾಡ್ತಿದ್ದಾರೆ ಅಂದಾಗ್ಲೂ ಕೂಡ ಮೌನವಾಗಿರುವಂತದ್ದು ಅಂತ ಕಂಪಲ್ಷನ್ ಏನಿತ್ತು ದರ್ಶನ್ ಅವರು? ಅವರು ಮೈನರ್ ಅಲ್ಲ, ಮೇಜರ್. ಅವ್ರಿಗೆ ಗೊತ್ತು ಅವ್ರ ಫ್ಯಾನ್ಸ್ ಆತರ ಲೋ ಕ್ಲಾಸ್ ಇಳಿಯಲ್ಲ ಅಂತ ಗೊತ್ತು. ಅವ್ರ ಫ್ಯಾನ್ಸ್ ಅಲ್ಲ. ಹೌದು, ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಈ ಅಮ್ಮ ಅಕ್ಕ ಪದಗಳನ್ನ ಬಳಕೆ ಮಾಡಿ ಬೈಯೋರು ಹಾಗಾದ್ರೆ ದರ್ಶನ್ ಅವ್ರ ಅಭಿಮಾನಿ ಅಲ್ವೇ ಅಲ್ಲ? ಅಲ್ಲ ಮೇಡಮ್. ದರ್ಶನ್ ಅವರೇ ಆ ರೀತಿ ಮಾತಾಡಿದ್ರೆ ದರ್ಶನ್ ಮೇಡಮ್ ಅವ್ರ ವೈಯಕ್ತಿಕ ಮೇಡಮ್. ಎಂತವ್ರಿಗೂ ಗಂಡ್ಸ್ಕಂದ್ಮೇಲೆ ಒಂದು ಕೋಪ ಬಂದೇ ಬರುತ್ತೆ ಮೇಡಮ್. ಒಂದು ಕ್ಷಣದಲ್ಲಿ ಬರುತ್ತೆ ಮೇಡಮ್. ನಿಮ್ಗೂ ಬರುತ್ತಾ? ಕಂಡವ್ರ ಹೆಣ್ಮಕ್ಳನ್ನ, ಮಾಧ್ಯಮದವ್ರನ್ನ, ಲಾಯರ್ಗಳನ್ನ, ಜಡ್ಜ್ಗಳನ್ನ ಅಮ್ಮ ಅಕ್ಕ ಅಂತ ಬೈಯೋ ಕೋಪ ನಿಮಗ್ ಬರುತ್ತಾ? ಯಾರು ಬೈದಿದ್ದಾರೆ ಮೇಡಮ್? ಅಮ್ಮ ದರ್ಶನ್ ಅವರೇ ಬೈದಿದ್ದಾರೆ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ?
ಮೇಡಮ್ ಅದು ಅವ್ರ voice ತುಂಬಾ ಪಾಪ್ಯುಲರ್. ಒಂದ್ ನಿಮಿಷ ತುಂಬಾ ಪಾಪ್ಯುಲರ್. ನಾವು ಬಳಕೆ ಮಾಡಿದ್ರೆ ನಾವು ಟ್ರೋಲ್ ಆಗ್ತೀವಿ. ಐ ಡೋಂಟ್ ಕೇರ್. ಏನ್ರಿ ಮೀಡಿಯಾ, ಒಂದ್ ನಿಮಿಷ, ಏನ್ರಿ ಮೀಡಿಯಾ ಕೇಳಿಸ್ಕೊಳ್ಳಿ ಸರ್, ಪೂರ್ತಿ ಕೇಳಿಸ್ಕೊಳ್ಳಿ. ಏನ್ರಿ ಮೀಡಿಯಾ ಅನ್ನೋ ಆಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ಮೀಡಿಯಾದವ್ರನ್ನ ಎಂತೆಂತ ಪದದಲ್ಲಿ ಬೈದಿದ್ರು. ಅದು ದರ್ಶನ್ ಅವ್ರಲ್ವಾ? ಮೇಡಮ್ ಅಲ್ಲ ಮೇಡಮ್, 100% ತಪ್ಪು ನಿಮ್ದೆ. ಅಲ್ಲ ಮೇಡಮ್, ನಾವು ವಾದಿಸ್ತೀವಿ. ಯಾಕೆ ಗೊತ್ತಾ? ಅಲ್ಲ ಮೇಡಮ್, ನಾವು ವಾದಿಸ್ತೀವಿ. ಯಾಕೆ ಗೊತ್ತಾ? ಅರ್ಥ ಆಯ್ತು ಅನ್ಸುತ್ತೆ. ಯಾಕೆ ಗೊತ್ತಾ? ಇವಾಗ ಇದ್ರ ಜನರೇಷನ್ ಅಲ್ಲಿ ಇಲ್ಲಿ ಕೇಳಿ ಮೇಡಮ್, ಇವಾಗ ಜನರೇಷನ್ ಅಲ್ಲಿ ಎಂತೆಂತ ವಾಯ್ಸ್ ನ ಮಿಮಿಕ್ರಿ ಮಾಡ್ತಾರೆ. ಮಾಡಿರ್ಬೋದು ಯಾರೋ ಒಬ್ರು. ಹಂಗಾರೆ ನೀವ್ ಯಾಕ್ರಿ ಫೇಕ್ ದರ್ಶನ್ ವಾಯ್ಸ್ ಅನ್ನ ನೀವ್ ಇಟ್ಕೊಂಡ್ಬಿಟ್ಟು, ಅಂದ್ರೆ ದರ್ಶನ್ ಅವ್ರ ಅಭಿಮಾನಿಗಳು ಇಟ್ಕೊಂಡ್ಬಿಟ್ಟು ಪದೇ ಏನ್ರಿ ಮೀಡಿಯಾ ಯಾಕೆ ಹೇಳ್ತೀರಾ? ಅವ್ರ ಅಭಿಮಾನಿಗಳು ಮಾಡಲ್ಲ ಮೇಡಮ್, ಇವಾಗ ಅದನ್ನ ಹೇಳ್ತೀನಿ, ಅವ್ರು ಮಾಡ್ತಾ ಇಲ್ಲ. ದರ್ಶನ್ ಅಭಿಮಾನಿನೇ ಅಲ್ಲ ಅವರು. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.